ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮಂಡಿಸಲಿರುವ ರಾಜ್ಯ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಎಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಒತ್ತಾಯಿಸಿದರು. ಕಲಬುರಗಿಯಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಾಳೆಯ ಬಜೆಟ್ ಮೇಲೆ ಜನರ ವಿಶ್ವಾಸ ತುಂಬಾನೇ ಇದೆ. ನಮ್ಮ ಭಾಗದ ರೈತರು ತೊಗರಿ ಬೆಳೆ ಹಾನಿಯಾಗಿ ಸಂಕಷ್ಟದಲ್ಲಿದ್ದು ಪರಿಹಾರಕ್ಕೆ ಆಗ್ರಹಿಸಿ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರ ನಾಳಿನ ಬಜೆಟ್ನಲ್ಲಿ ತೊಗರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ನೆರವು ಬರಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ನಾಳಿನ ಬಜೆಟ್ನಲ್ಲಿ ತೊಗರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದರು. ಇನ್ನು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ. ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿಗೆ ಹೊಡೆತ ಬಿದ್ದಿದೆ. ದಕ್ಷಿಣ ಕ್ಷೇತ್ರದಲ್ಲೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಸ್ವತಃ ಶಾಸಕರೇ ಗ್ಯಾರಂಟಿಯಿಂದ ಅಭಿವೃದ್ಧಿ ಸಾಧ್ಯವಾಗುತ್ತಿಲ್ಲ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಅಭಿವೃದ್ಧಿ ಶೂನ್ಯ ಎಂದು ಒಪ್ಪಿಕೊಂಡಿದ್ದಾರೆ. ನಾಳೆಯ ಬಜೆಟ್ನಲ್ಲಾದರೂ ಬಡ ಜನತೆಯ ರೈತ ಕಾರ್ಮಿಕರ ಪರವಾಗಿರಲಿ. ಈ ಬಾರಿಯ ಬಜೆಟ್ನಲ್ಲಾದರೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ನಿರೀಕ್ಷೆಯ ಸರ್ಕಾರ ಈಡೇರಿಸಲಿ ಎಂದು ಆಗ್ರಹಿಸಿದರು. ನಾಳೆಯ ಬಜೆಟ್ನಲ್ಲಾದರೂ ಬಡ ಜನತೆಯ ರೈತ ಕಾರ್ಮಿಕರ ಪರವಾಗಿರಲಿ. ಈ ಬಾರಿಯ ಬಜೆಟ್ನಲ್ಲಾದರೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ನಿರೀಕ್ಷೆಯ ಸರ್ಕಾರ ಈಡೇರಿಸಲಿ ಎಂದು ಆಗ್ರಹಿಸಿದರು. ನಾಳೆ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಈ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದ ನಿರೀಕ್ಷೆಗಳು ನೋಡಿ. ಈಗ ನಾಳೆ ಕರ್ನಾಟಕ ಜನ ಇವತ್ತೊಂದು ವಿಶ್ವಾಸ ಏನಿಟ್ಟಿದ್ದಾರೆ ಸರ್ಕಾರ ಮೇಲೆ. ನಾಳೆ ಏನ್ ಬಜೆಟ್ ರಚನೆ ಮಾಡಕ್ಕೆ ಸರ್ಕಾರ ಹೋಗ್ತಾ ಇದೆ. ಇವತ್ತು ಹಿಂದಿಂದು ಬಹಳಷ್ಟು ತೊಂದರೆಗಳು ಇದೆ. ಈಗ ತೊಗರಿ ನಮ್ಮ ಭಾಗದಾಗ ತೊಗರಿ ನೆಟ್ಟರೋಗ ಬಂದು ಇವತ್ತು ರೈತರು ನಿನ್ನೆಲಿಂತ ಇಲ್ಲಿ ಸ್ಟ್ರೈಕ್ ಕೂತಿದ್ದಾರೆ. ಹಲವಾರು ಸಂಘಟನೆ ಹೋರಾಟ ರೈತ ಸಂಘದವರು ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಅವರಿಗೆ ಇವತ್ತು ಬೆಂಬಲ ಕೊಟ್ಟು ಇವತ್ತು ಮಾತಾಡಕ್ ರೆಡಿ ಇಲ್ಲ. ಇವತ್ತು ನಾಳೆ ಏನ್ ಸರ್ಕಾರ ಬಜೆಟ್ ರಚನೆ ಮಾಡಕ್ ಹೋಗ್ತಾ ಇದಾರ. ಇವತ್ತು ಇದೆಲ್ಲ ರೈತರ ಬಗ್ಗೆ ಇವತ್ತು ವಿಚಾರ ಮಾಡಿ ಒಂದು ಬಜೆಟ್ ರಚನೆ ಆಗ್ಬೇಕು. ಈಗ ಗ್ಯಾರಂಟಿ ಕಾರ್ಡ್ ಯಾರಿಗ್ ತಲುಪ್ತಾ ಇದ್ದೀರಿ ನಮ್ಮ ಭಾಗದಾಗ? ಇವತ್ತು ಕಲ್ಯಾಣ ಕರ್ನಾಟಕದಾಗ ಇವತ್ತು KKRDBದಾಗ ಬಜೆಟ್ ಎಲ್ಲಿ ಹೋಗ್ತಾ ಇದೆ? ಇವತ್ತು ಬಜೆಟ್ ಲೂಟಿ ಆಗ್ತಾ ಇದೆ. ರೋಡ್ ಮೇಲೆ ರೋಡ್ಗಳು ಹಾಕಿ ಎಲ್ಲ ಲೂಟಿ ಆಗ್ತಾ ಇದೆ ಈ ಸರ್ಕಾರದಾಗ. ಯಾವ್ದು ಅಭಿವೃದ್ಧಿ ಎಲ್ಲಿ ಆಗ್ಬೇಕು ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಲೂಟಿ ಮಾಡಂತ ಕೆಲಸ ಇವತ್ತು ನಡೀತಾ ಇದೆ. ಇವತ್ತ ಜನ ಇವತ್ತು ನೋಡ್ತಾ ಇದ್ದಾರೆ ಈ ಸರ್ಕಾರ ಯಾವ ತರ ಇವರಿಗೆ ಸವಲತ್ತು ಕೊಡ್ತಾ ಇದಾರೆ. ರೈತರಿಗಾಗ್ಲಿ, ಬಡವರಿಗಾಗ್ಲಿ, ಇವತ್ತ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗ್ಲಿ, ಯಾವ ಸಮಾಜಗಳಿಗಾಗ್ಲಿ ಇವತ್ತು ಜನ ಇವತ್ತು ಕಾಯ್ತಾ ಇದಾರೆ. ಇವರಿಗೆ ಪಾಠ ಕಲ್ಸ್ತಾರ ಮುಂದಿನ ದಿನದಾಗ ಅಂತ ನಮ್ಗೊಂದು ವಿಶ್ವಾಸ ಇದೆ. ಈ ರಾಜ್ಯದಾಗ ಮತ್ತ ಬರೋ ದಿನಗಳದಾಗ ಸರ್ಕಾರ ಬದಲಾವಣೆ ಆಗೋದು ಖಚಿತ. ಮತ್ ಇಲ್ಲಿ ನಮ್ ಕಲ್ಯಾಣ ಕರ್ನಾಟಕದಾಗ ಕೆಲವು ಶಾಸಕರು ಗೆದ್ದಿದ್ದಾರೆ. ಇವತ್ತು ನಮ್ ದಕ್ಷಿಣ ಮತಕ್ಷೇತ್ರದಾಗ ಇವತ್ತು ನಾನು ಒಂದು JDS ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಿದೆ. ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವ್ರ ಬಗ್ಗೆನು ಜನ ಏನೋ ನಿರೀಕ್ಷೆ ಇಟ್ಟಿದ್ದಾರೆ ನಮ್ಮ ಭಾಗದಾಗ. ಇವತ್ತು ಅದು ಫಿಲ್ ಮಾಡಕ್ ಅವ್ರಿಗೂ ಆಗ್ತಾ ಇಲ್ಲ. ಕೆಲವು ಕಡೆ ಸ್ಟೇಟ್ ಮೇಲೆ ಅವರೇ ಸ್ವತಃ ಶಾಸಕರೇ ಹೇಳ್ತಾರೆ ಸರ್ಕಾರ ಹತ್ರ ಬಜೆಟ್ ಇಲ್ಲ ಅಂತ. ಸರ್ಕಾರ ಹತ್ರ ಬಜೆಟ್ ಇಲ್ಲ ಅಂತ ಶಾಸಕರು ಅಂದಾಗ ಇಂಥ ಶಾಸಕರು ಯಾಕೆ ನೀವು ಕುರ್ಚಿ ಮೇಲೆ ಕೊಡ್ತೀರಿ? ರಾಜೀನಾಮೆ ಕೊಡ್ಬೇಕು. ಇವತ್ತು ಜನರ ಸೇವೆ ಮಾಡಕ್ ನಿಮ್ಗೆ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಡಂತ ಕೆಲಸ ಮಾಡ್ಬೇಕು. ಇವತ್ತು ನಮ್ ದಕ್ಷಿಣ ಮತಕ್ಷೇತ್ರದಾಗನು ಲೂಟಿ ಆಗ್ತಾ ಇದೆ. ಮೈನಾರಿಟಿ ಫಂಡ್ ತಂದು ಇವತ್ತು ನೋಡಿ ಕೆಲವು ಹಳ್ಳಿಗಳು ಸೊಳಗಿ ಆಗ್ಲಿ, ಕೆಲವು ಹಳ್ಳಿಗಳದಾಗ ನಾನು ವಿಸಿಟ್ ಕೊಟ್ಟಿದ್ದೀನಿ. ಮೈನಾರಿಟಿ 5 ಕೋಟಿ ರೂಪಾಯಿ ಬಜೆಟ್ ಏನ್ ಬಂದಿದೆ, ಆ ಬಜೆಟ್ ರೋಡ್ ಮೇಲೆ ರೋಡ್ ಹಾಕಿ ಇವತ್ತು ಲೂಟಿ ಅದು ಆಗಿದೆ. ಈ KKRDB, PWD ಎಲ್ಲ ಫಂಡ್ ಬರ್ತಾ ಇದೆ. ಎಲ್ಲ ಕಾಮಗಾರಿಗಳು ಏನವ ಎಲ್ಲ ಡೂಪ್ಲಿಕೇಟ್ ಕೆಲಸ ಆಗ್ತಾ ಇದೆ. ಇವತ್ತು ನಾವು ದನಿ ಅಂತ ಎತ್ತಂತ ಕೆಲಸ ನಾವು ಮಾಡಿದಾಗ ಇವತ್ತ ಎಲ್ಲೊಂದ್ ಕಡೆ ಶಾಸಕರು ಅವ್ರಿಗೆ ಬೆಂಬಲ ಕೊಡ್ತಾ ಇದಾರೆ. ಕಾಂಟ್ರಾಕ್ಟರ್ ಯಾರ್ಯಾರು ಮಾಡ್ತಾ ಇದಾರ ಅವ್ರ ಕುಟುಂಬದವರೇ ಆಗಿ ಇವತ್ತು ಕಾಂಟ್ರಾಕ್ಟ್ ಕೆಲಸನೂ ಮಾಡ್ತಾ ಇದಾರೆ. ಅದಕ್ಕೆ ಜನ ಪಾಠ ಕಲಿಸ್ತಾರಂತ ಇವತ್ತು ನಮ್ಗೊಂದು ಆಸೆ ಇದೆ ಮುಂದಿನ ದಿನದಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಲಬುರಗಿ ಭಾಗ ಬಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಯೋಜನೆಗಳು ಪೆಂಡಿಂಗ್ ಉಳಿದಿದೆ. ಸರ್ಕಾರ ಮಂಜೂರು ಮಾಡುತ್ತಾನೆ ನೋಡಿ. ಈಗ ಸರ್ಕಾರ ಇದು ಗೊಂಬೆ ಆಟ ಸರ್ಕಾರ ಆಗ್ಬಿಟ್ಟಿದೆ. ಈಗ ಅವ್ರ ಬಲೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಅದೇ ಸೀರಿಯಸ್ ಆಗಿ TV ಚಾನೆಲ್ದಾಗ ಅದೇ ನಡೀತಾ ಇದೆ. ಇವತ್ತು ಬಜೆಟ್ ಬಗ್ಗೆ ಯಾರು ಸೀರಿಯಸ್ ಆಗಿ ಮಾತಾಡ್ತಾ ಇಲ್ಲ. ಇವತ್ತು ಬೇರೆ ಬೇರೆ ವಿಷಯಗಳದಾಗ ಇವತ್ತು ಶಾಸಕರು ಚರ್ಚೆ ಮಾಡ್ತಾ ಇರ್ತಾರೆ ವಿಧಾನಸೌಧದಾಗ. ಇವತ್ತು ನಮ್ ಭಾಗದಾಗ ರೈತರು ತೊಗರಿ ಲಾಸ್ ಆಗಿದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಇಲ್ಲಿದ್ದಂತ ಜಿಲ್ಲಾ ಮಂತ್ರಿಗಳು ಮಾತಾಡಲ್ಲ, ಶಾಸಕರು ಮಾತಾಡಲ್ಲ. ಇವತ್ತು ನಾಳೆ ಬಜೆಟ್ ದಾಗ ಕಲ್ಯಾಣ ಕರ್ನಾಟಕಕ್ಕೆ ಏನೇನ್ ಕೊಡ್ತಾರ ಅಂತ ನಾಳೆ ಕಾಯ್ದು ನೋಡ್ಬೇಕಂತ ನಾವ್ ಇವತ್ತು ಕಾಯ್ತಾ ಇದ್ದು.